ದರ್ಶನ್ಗೆ ಮುಳುವಾಗ್ತಾ ಇದೆಯಾ ಪೊಲೀಸರು ಕಲೆಕ್ಟ್ ಮಾಡಿರುವಂತ ಒಂದೊಂದೇ ಸಾಕ್ಷ್ಯಾಧಾರಗಳು ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಈ ಬಗ್ಗೆ ನ್ಯೂಸ್ 18ಗೆ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಸಿಕ್ಕಿದೆ। ಪ್ರಮುಖವಾಗಿ ಇಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಯ್ತಲ್ಲ ಆ ದಿನ ದರ್ಶನ್ ಧರಿಸಿದ್ದ ಶೂ ಹಾಗೇನೆ ಬಟ್ಟೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ। ಕೊಲೆ ದಿನದಂದು ಬಟ್ಟೆ ಹಾಗೇನೆ ಶೂ ಧರಿಸಿದ್ರಲ್ಲ ದರ್ಶನ್ ಅದು ಎಲ್ಲಿ ಸಿಕ್ತು ಹಾಗಾದ್ರೆ ಪೊಲೀಸರಿಗೆ ಫಸ್ಟ್ ಆರ್ ನಗರದ ನಿವಾಸಕ್ಕೆ ದರ್ಶನ್ ರನ್ನೇ ಕರ್ಕೊಂಡು ಹೋಗ್ತಾರೆ। ಮಧ್ಯರಾತ್ರಿ ಕರ್ಕೊಂಡು ಹೋದಂತ ಟೈಮ್ನಲ್ಲಿ ಕೊಲೆ ದಿನ ಅವ್ರು ಧರಿಸಿದಂತ ಶೂ ಸಿಗೋದಿಲ್ಲ, ಬಟ್ಟೆನೂ ಕೂಡ ಸಿಕ್ಕಿರೋದಿಲ್ಲ। ಹಾಗಾದ್ರೆ ಎಲ್ಲಿ ಸಿಗುತ್ತೆ ಅದು? ಇದು ಕೂಡ ಈ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ಬಿಡೋದಕ್ಕೆ ಪ್ರಬಲ ಸಾಕ್ಷಿ ಅಂತೇಳಿ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ। ರೇಣುಕಾ ಸ್ವಾಮಿ ಕೊಲೆ ದಿನ ದರ್ಶನ್ ಧರಿಸಿದಂತ ಬಟ್ಟೆ ಹಾಗೇನೆ ಶೂನ ಬಚ್ಚಿಡೋ ಪ್ರಯತ್ನವನ್ನ ಇದೇ ಡಿ ಗ್ಯಾಂಗ್ ಮಾಡುತ್ತೆ। ಹೆಂಗ್ ಮಾಡುತ್ತೆ, ಎಲ್ಲಿ ಬಚ್ಚಿಟ್ಟಿದ್ರು, ಪೊಲೀಸರು ಅದನ್ನ ಹೇಗ್ ಭೇದಿಸಿದ್ರು, ಆ ಬಗ್ಗೆ ನಿಮ್ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ ದರ್ಶನ್ ಅರೆಸ್ಟ್ ಆಗ್ತಾರೆ। ಆಮೇಲೆ ಸ್ಥಳ ಮಹಜರಿ ಕರ್ಕೊಂಡು ಹೋದಾಗ ಸ್ವಾಮಿ ಕೊಲೆ ದಿನ ದರ್ಶನ್ ಧರಿಸಿದ ಪ್ಯಾಂಟ್ ಹಾಗೇನೆ ಟಿ ಶರ್ಟ್ ಅವರ ಆರ್ ನಗರದ ನಿವಾಸದಲ್ಲಿ ಸಿಗೋದಿಲ್ಲ। ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ, ಹಾಗಾದ್ರೆ ಎಲ್ಲಿಟ್ಟಿದ್ರು ಅದನ್ನ ಅಂತ ಹೇಳಿ ಮುಂದುವರಿಸ್ತಾರೆ ತನಿಖೆಯನ್ನ। ದರ್ಶನ್ ಮನೆಯ ಟೆರೆಸ್ ನಲ್ಲಿ ಬಟ್ಟೆ ಎಸ್ತಿದ್ರು, ಅದು ಪತ್ತೆ ಆಗುತ್ತೆ। ಹಾಗಾದ್ರೆ ಅವ್ರು ಧರಿಸಿದ್ದಂತ ಶೂ ಎಲ್ಲಿ ಹೋಯ್ತು, ಆ ಬಗ್ಗೆ ತನಿಖೆಗಿಳಿತಾರೆ ಪೊಲೀಸರು। ಇದು ನ್ಯೂಸ್ 18ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ। ಇದೇ ಬಟ್ಟೆ ಮತ್ತೆ ಶೂ ದರ್ಶನ್ ಪಾಲಿಗೆ ಮುಳುವಾಗುವಂತ ಚಾನ್ಸಸ್ ಇದೆ, ಕಾರಣ ಆ ಶೂ ಹಾಗೇನೆ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ, ಅದನ್ನ FSLಗೆ ಕಳಿಸ್ಕೊಟ್ಟಿದ್ದಾರೆ। ದರ್ಶನ್ ಧರಿಸಿದ್ದ ಶೂಗಾಗಿ ಪೊಲೀಸರು ಶೋಧವನ್ನ ನಡೆಸ್ತಾ ಹೋಗ್ತಾರೆ। ಬಟ್ಟೆನೋ ಟೆರೆಸ್ ಮೇಲೆ ಸಿಗುತ್ತೆ, ಶೂ ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಹೋಗ್ತಾರೆ। ಆಗ ಒಂದು ವಿಷಯ ಬೆಳಕಿಗೆ ಬರುತ್ತೆ, ದರ್ಶನ್ ಮನೆಯ CCTVಯನ್ನ ಪೊಲೀಸರು ಪರಿಶೀಲನೆ ಮಾಡ್ತಾರೆ। ಆಗ ಶೂ ಅನ್ನ ಒಬ್ಬ ವ್ಯಕ್ತಿ ತಗೊಂಡು ಹೋಗಿ ಮತ್ತೊಂದು ಕಡೆಯಲ್ಲಿ ಬಚ್ಚಿಡೋ ಪ್ರಯತ್ನವನ್ನ ಮಾಡ್ತಾನೆ। ಆತ ವಸ್ತ್ರ ವಿನ್ಯಾಸಕ ರಾಜು ದರ್ಶನ್ ಕೊಲೆ ದಿನ ಧರಿಸಿದಂತ ಬಟ್ಟೆ ಹಾಗೇನೆ ಶೂಗಳನ್ನ ಬನಶಂಕರಿಯಲ್ಲಿರುವಂತ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಅಲ್ಲಿ ಬಚ್ಚಿಡೋ ಪ್ರಯತ್ನವನ್ನ ಆತ ಮಾಡಿರ್ತಾನೆ। ಸೊ ಪೊಲೀಸರು ಅಲ್ಲಿಗೆ ಹೋಗ್ತಾರೆ, ಬನಶಂಕರಿ ನಿವಾಸಕ್ಕೆ ಹೋಗಿ ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಚ್ಚಿಟ್ಟಿರ್ತಾನಲ್ಲ ರಾಜು, ಅದನ್ನ ಸೀಸ್ ಮಾಡಿ ತಗೊಂಡ್ಬಂದಿದ್ದಾರೆ। ಸೊ ಅದರಲ್ಲಿ ರಕ್ತದ ಕಲೆಗಳಿದೆ ಅಂತ ಹೇಳಲಾಗ್ತಿದೆ। ಎನಿವೆ FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ರಕ್ತದ ಕಲೆಗಳಿತ್ತ, ದರ್ಶನ್ ಪಾತ್ರ ಏನು ಅಂತ ಹೇಳಿ। ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು। ಇಲ್ಲಿ ಕೊಲೆ ಆದ್ಮೇಲೆ ಅದು ವಾಶ್ ಮಾಡಿರ್ಲಿಲ್ಲ ಬಟ್ಟೆ ಮತ್ತೆ ಶೂನ, ಪೊಲೀಸರು ಸೀಸ್ ಮಾಡ್ಕೊಂಡ್ರು ಅಂತ ಗೊತ್ತಾಯ್ತು। ಫಸ್ಟಿಗೆ ಗೊತ್ತಾಗಿದ್ದು ಆರ್ ನಗರದ ನಿವಾಸದಲ್ಲೇ ಸಿಕ್ತು ಅಂತ, ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ। ವಸ್ತ್ರ ವಿನ್ಯಾಸಕ ರಾಜು ಅದನ್ನ ತಗೊಂಡು ವಿಜಯಲಕ್ಷ್ಮಿ ಮನೆಯಲ್ಲಿ ಅದನ್ನ ಅವ್ರಿಗೆ ಗೊತ್ತಿದ್ದು ಮುಚ್ಚಿಟ್ಟಿದ್ನ, ಗೊತ್ತಿಲ್ಲದೆ ಮುಚ್ಚಿಟ್ಟಿದ್ನ, ಈ ಕೇಸಲ್ಲಿ ವಿಜಯಲಕ್ಷ್ಮಿನೇನಾದ್ರೂ ಕರೆಸೋ ಚಾನ್ಸಸ್ ಇದೆಯಾ ವಿಚಾರಣೆಗೆ? ಶರ್ಮಿತಾ, ಏನು ಕೊಲೆ ಆದ ದಿನ ಏನು ದರ್ಶನ್ ಧರಿಸಿದಂತ ಒಂದು ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಏನಿದೆ ಮತ್ತೆ ಒಂದು ಶೂ ಏನಿದೆ ಅವುಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾರೆ। ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವು ಕೂಡ ಮೇನ್ ವಿಟ್ನೆಸ್ ಆಗುತ್ತೆ। ಆ ಒಂದು ಬಟ್ಟೆಗಳ ಮೇಲೆ ಮತ್ತೆ ಶೂನ ಮೇಲೆ ಏನಾದ್ರು ರಕ್ತದ ಕಲೆಗಳೇನಾದ್ರೂ ಕಂಡು ಬಂದ್ರೆ ಅದನ್ನ FSLಗೆ ರವಾನೆ ಮಾಡಿ ಅಲ್ಲಿ ಆ ಒಂದು ಕಲೆಗಳ ಬಗ್ಗೆ ಒಂದು ಮಾಹಿತಿಯನ್ನ ಮತ್ತೆ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ಬಹುದು। ಅದರಿಂದ ಆ ಒಂದು ಬಟ್ಟೆ ಮತ್ತೆ ಶೂಗಳನ್ನ ಪತ್ತೆ ಮಾಡೋ ಸಲುವಾಗಿ ಪೊಲೀಸರು ತನಿಖೆ ಮಾಡ್ತಾರೆ। ನಂತರ ದರ್ಶನ್ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ದರ್ಶನ್ ಒಂದು ಏನು ಕಬೋರ್ಡ್ ಏನಿದೆ ಅಲ್ಲಿ ಎಲ್ಲೂ ಕೂಡ ಒಂದು ಬಟ್ಟೆಗಳು ಪತ್ತೆ ಆಗೋದಿಲ್ಲ। ನಂತರ ಮನೆಯ ಒಂದು ಮೇಲ್ಭಾಗದ ಒಂದು ಟೆರೆಸ್ ಏನಿದೆ ಆ ಒಂದು ಟೆರೆಸ್ ನಲ್ಲಿ ಶೋಧ ಮಾಡಬೇಕಾದ್ರೆ ಒಂದು ಡಬ್ಬದಲ್ಲಿ ಬಟ್ಟೆಗಳು ಕೂಡ ಪತ್ತೆ ಆಗಿದ್ದಾವೆ। ನಂತರ ಆ ಒಂದು ಬಟ್ಟೆಗಳನ್ನ ದರ್ಶನ್ಗೆ ತೋರಿಸಿದಾಗ ಅದೇ ಬಟ್ಟೆಗಳನ್ನ ಅವತ್ತು ಧರಿಸಿದ್ದಾಗಿ ದರ್ಶನ್ ಕೂಡ ಹೇಳ್ತಾರೆ। ಆ ನಂತರ ದರ್ಶನ್ ಅವತ್ತು ಧರಿಸಿದಂತ ಒಂದು ಶೂ ಏನಿದೆ ಆ ಒಂದು ಶೂಗಳನ್ನ ಪರಿಶೀಲನೆ ಮಾಡಬೇಕು, ನೋಡ್ಬೇಕು ಅಂತೇಳಿ ಮನೆಯ ಒಂದು ಕೆಳಭಾಗದಲ್ಲಿರುವಂತ ಒಂದು ಏನು ಬೇಸ್ಮೆಂಟ್ ಗೆ ಬಂದು ನೋಡಿದಾಗ ಅಲ್ಲಿ ಆ ಒಂದು ಶೂಗಳು ಕಾಣೋದಿಲ್ಲ। ನಂತರ ಅಲ್ಲಿದ್ದಂತ ಕೆಲವು ಸಿಬ್ಬಂದಿಗಳನ್ನ ಕೇಳ್ತಾರೆ, ಎಲ್ಲೋಯ್ತು ಇಲ್ಲಿರುವಂತಹ ಶೂಗಳು ಅಂತೇಳಿ। ಆಗ ರಾಜು ಎಂಬಾತನನ್ನ ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ರಾಜು ತೆಗೆದುಕೊಂಡು ಹೋಗಿದ್ದಾನೆ ಅಂತೇಳಿ। ನಂತರ ಕೂಡಲೇ ರಾಜುನನ್ನ ಸಂಪರ್ಕ ಮಾಡಿದಾಗ ಆತ ಆ ಒಂದು ಶೂ ಮತ್ತೆ ಕೆಲವು ಬೆಲೆ ಬಾಳುವ ವಸ್ತುಗಳನ್ನ ವಿಜಯಲಕ್ಷ್ಮಿ ಅವರ ಮನೆಗೆ ತೆಗೆದುಕೊಂಡಿದ್ದಾಗಿ ಒಂದು ಮಾಹಿತಿಯನ್ನು ಕೊಡ್ತಾರೆ। ಕೂಡಲೇ ಪೊಲೀಸರು ವಿಜಯಲಕ್ಷ್ಮಿ ಅವರನ್ನ ಸಂಪರ್ಕ ಮಾಡಿ ಆ ಒಂದು ಶೂ ಮತ್ತೆ ಬಟ್ಟೆ ಇತರ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅಲ್ಲಿ ಕೆಲವು ಶೂಗಳು ಕೂಡ ಕಂಡು ಬರುತ್ತೆ। ನಂತರ ಆ ಒಂದು ಶೂಗಳನ್ನ ಪೊಲೀಸರು ವಶಕ್ಕೆ ಪಡೆದು ಅದನ್ನ ದರ್ಶನ್ ಮುಂದೆ ಕೇಳ್ತಾರೆ, ಇದೇನ ನೀವು ಧರಿಸಿದಂತ ಶೂ ಅಂತೇಳಿ। ಆಗ ದರ್ಶನ್ ಕೂಡ ಅದನ್ನ ನೋಡಿ ಹೌದು ಇದೇ ಶೂಗಳನ್ನ ಅವತ್ತು
ಇನ್ಸಿಡೆಂಟ್ ದಿನ ಧರಿಸಿದ್ದಾಗಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಆದ್ರಿಂದ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಆ ಒಂದು ಶೂಗಳನ್ನ ಪೊಲೀಸರಿಗೆ ಸೀಸ್ ಮಾಡಿಕೊಂಡು ನಂತರ ಎಲ್ಲವನ್ನೂ ಕೂಡ ಈಗ FSL ಗೆ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಕೃತ್ಯ ನಡೆದ ದಿನ ದರ್ಶನ್ ಧರಿಸಿದಂತ ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಹಾಗೂ ಶೂಗಳ ಮೇಲೆ ಏನಾದರೂ ರಕ್ತದ ಕಲೆಗಳು ಇರಬಹುದಾ ಅಂತೇಳಿ ಅದನ್ನ FSL ಗೆ ರವಾನೆ ಮಾಡಿರೋದು. ಒಂದು ವೇಳೆ ಆ ವಸ್ತುಗಳ ಮೇಲೆ ಒಂದು ರಕ್ತದ ಕಲೆಗಳು ಕಂಡು ಬಂದ್ರೆ ಅದು ರಿಪೋರ್ಟ್ ನಲ್ಲಿ ಬಹಿರಂಗ ಆಗಿ ಹೊರಗಡೆ ಬಂದ್ರೆ ಆಗ ದರ್ಶನ್ಗೆ ದೊಡ್ಡ ಸಂಕಟವೇ ಇದರಿಂದ ಎದುರಾಗುತ್ತೆ. ಶರ್ಮಿತಾ, ಮುನ್ರಾಜು, ಈಗ ಕಾಸ್ಟ್ಯೂಮ್ ಡಿಸೈನರ್ ರಾಜು ಏನಿದ್ದಾನೆ ಆತನನ್ನೇನಾದ್ರು ಕರೆದು ವಿಚಾರಣೆ ಮಾಡಿದಾರ? ಯಾಕಂದ್ರೆ ಈ ಕೊಲೆ ಕೇಸ್ ವಿಷಯದಲ್ಲಿ ಈ ತರ ಸಾಕ್ಷಿಗಳನ್ನ ಬಚ್ಚಿಡೋ ಪ್ರಯತ್ನವನ್ನ ಅವ್ನು ಮಾಡಿದಾನೆ. ಅಂದ್ರೆ ದರ್ಶನ್ ಆ ಗ್ಯಾಂಗ್ ಸೂಚನೆ ಮೇರೆಗೆ ಆ ಶೂನ ತಗೊಂಡೋಗಿ ಬಚ್ಚಿಡೋ ಪ್ರಯತ್ನ ಆತ ಮಾಡಿದ್ನ, ಅಥವಾ ವಿಜಯಲಕ್ಷ್ಮಿ ಮನೇಲಿ ಅದು ಇರ್ಲಿ ಅನ್ನೋ ಕಾರಣಕ್ಕೆ ಆತ ತಗೊಂಡು ಹೋಗಿದ್ದ, ಗೊತ್ತಿಲ್ಲದೆ ತಗೊಂಡು ಹೋಗಿದ್ದಾನ, ಅಥವಾ ಇವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ತಗೊಂಡೋಗಿ ಕೊಟ್ಟಿರೋದ? ಅಲ್ಲಿ ಶರ್ಮಿತಾ, ಈಗಾಗಲೇ ಆ ಒಂದು ವಿಚಾರವಾಗಿಯೂ ಕೂಡ ಈಗಾಗಲೇ ರಾಜುನನ್ನ ಪೊಲೀಸರು ಒಂದು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರೋದು. ಯಾಕಂದ್ರೆ ಅದು ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಅದನ್ನ ಸಾಗಾಟ ಮಾಡೋದಕ್ಕೆ ಅಥವಾ ಅಲ್ಲಿ ತೆಗೆದುಕೊಂಡು ಇಡೋದಕ್ಕೆ ಯಾರಾದ್ರೂ ಹೇಳಿದ್ರ ಅಥವಾ ಯಾರಾದ್ರೂ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡೋದಕ್ಕೆ ಸೂಚನೆ ಕೊಟ್ಟಿದ್ರ ಅನ್ನೋ ಒಂದು ಅಂಶಗಳು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅನ್ನ ಹೊರಗಡೆ ಇಡಬೇಕು ಮತ್ತೆ ಬಚಾವ್ ಮಾಡಬೇಕು ಅಂತೇಳಿ ಆತನ ಸುತ್ತ ಇರುವಂತಹ ಗ್ಯಾಂಗ್ ಏನಿದೆ ಅವರೇ ಸಾಕಷ್ಟು ಪ್ರಯತ್ನ ಪಟ್ಟಿರೋದ್ರಿಂದ ಯಾರಾದ್ರೂ ಆರೋಪಿಗಳೇ ಆತನಿಗೆ ಸೂಚನೆ ಕೊಟ್ಟಿರಬಹುದು ಅಂತೇಳಿ ಏನು ಅನುಮಾನ ಕೂಡ ಇದೆ. ಅದರಿಂದ ಆತನನ್ನು ಕೂಡ ಕ್ವಶನ್ ಮಾಡಿದ್ದಾರೆ. ಮತ್ತೆ ಮನೆಯಲ್ಲಿ ಇರುವಂತಹ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಆ ಒಂದು ಫುಟೇಜ್ ನಲ್ಲಿ ರಾಜು ಕೆಲವು ವಸ್ತುಗಳು ಮತ್ತೆ ಶೂಗಳನ್ನ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಆ ಒಂದು ದೃಶ್ಯಗಳ ಆಧಾರದ ಮೇಲೆ ಆತನನ್ನು ವಿಚಾರಣೆ ಮಾಡಿ ಆ ಒಂದು ಶೂಗಳನ್ನು ಕೂಡ ಈಗ ಪತ್ತೆ ಮಾಡಿದ್ದಾರೆ. ಆದ್ರೆ ಆತ ಏನ್ ಹೇಳಿದಾರೆ, ಯಾರು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರಷ್ಟೇ ಅದನ್ನು ಅಧಿಕೃತ ಮಾಡಬೇಕಾಗಿದೆ. ಯಾಕಂದ್ರೆ ಆತನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಆ ಒಂದು ಶೂಗಳನ್ನ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಬಚ್ಚಿಡೋದಕ್ಕೆ ಹೇಳಿದ್ರೆ ಖಂಡಿತ ಅದು ಕೂಡ ಅಫೆನ್ಸ್ ಆಗುತ್ತೆ. ಮತ್ತೆ ಅವ್ರ ಮೇಲೆ ಕೂಡ ಒಂದು ಕೇಸ್ ಅಥವಾ ಅವರನ್ನು ಕೂಡ ತನಿಖೆಯ ಭಾಗವಾಗಿ ಪರಿಗಣಿಸುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.